ಲೇ ಪಾರ್ವತಿ, ಫ್ರೆಂಡ್ಸ್ ಇವತ್ತು ಮಜಾ ತಗೊಳಕ್ ಒಳ್ಳೆ ಮಿಕ್ಕ ಸಿಕ್ತು. ಬರ ಇಲ್ಲಿ. ಏನೇ ನಾನು ಕೂಗಿದ್ರು ಕೇಳಿಸ್ದೇ ಇರೋ ತರ ಹೋಗ್ತಾ ಇದೆಯಲ್ಲ, ಕಿವಿ ಕೇಳಿಸಲ್ವಾ ನಿನ್ಗೆ? ಕೇಳಿಸ್ತು ಮೇಡಮ್. ಕೇಳಿಸಿದ್ರು ಹ್ಞೂ ಅನ್ನೋಕೆ ಏನೇ ರೋಗ ನಿನ್ಗೆ? ಅಲ್ಲ ಮೇಡಮ್, ನೀವು ಕೂಗಿದ ತಕ್ಷಣ ಎದುರಿಗೆ ಬಂದು ನಿಂತನಲ್ಲ. ಓಹೋ, ಅದಕ್ಕೆ ಮಾತಾಡ್ಲಿಲ್ವಾ? ಈ ಮನೆಯವರೆಲ್ಲ ನಿನಗೆ ಸದ್ರ ಕೊಟ್ಟು ತಲೆ ಮೇಲೆ ಕೂರಿಸ್ಕೊಂಡಿದ್ದಾರೆ ಕಣೆ, ಅದಕ್ಕೆ ನಿನಗೆ ಇಷ್ಟೊಂದು ಕೊಬ್ಬು ಅಹಂಕಾರ ಅಲ್ವೇ? ನಾನು ಇಷ್ಟೊಂದು ಬೈತಾ ಇದ್ರು ಸುಮ್ಮನೆ ನಗ್ತಾ ನಿಂತ್ಕೊಂಡಿದ್ಯಲ್ಲ, ನಿನಗೆ ಕೋಪ ಬರಲ್ವಾ? ಉಪ್ಪು ಖಾರ ತಿನ್ನಲ್ವಾ ನೀನು? ಅನಾವಶ್ಯಕವಾಗಿ ಯಾರ ಹತ್ರನೂ ಮಾತಾಡಬಾರ್ದು ಅಂತ ನಾವಪ್ಪ ಚಿಕ್ಕ ವಯಸ್ಸಲ್ಲೇ ಹೇಳ್ಕೊಟ್ಟಿದ್ದಾರೆ ಮೇಡಮ್. ಅಂದ್ರೆ ನಾನು ವೇಸ್ಟು ಕಸದ ತೊಟ್ಟಿ ಅಂತ ಸುತ್ತಿ ಬಳಸಿ ಹೇಳ್ತಾ ಇದೀಯಾ? ಅಯ್ಯೋ ಹಾಗಲ್ಲ ಮೇಡಮ್, ಬೇಡದೇ ಇರೋ ವಿಚಾರದ ಬಗ್ಗೆನೂ ಮಾತಾಡಬಾರ್ದು ಅಂತ ನಮ್ಮಪ್ಪ ಹೇಳಿದ್ದಾರೆ. ನನಗೂ ಅಷ್ಟೇ, ಬೇಡದೇ ಇರೋ ವಿಷಯಕ್ಕೆ ತಲೆ ಕೆಡ್ಸ್ಕೊಂಡು ತಲೆ ನೋವ್ತಾ ಇದೆ. ಅರ್ಜೆಂಟಾಗಿ ಹೋಗಿ ಬಿಸಿ ಬಿಸಿಯಾಗಿ ಬೇಳೆ ಬಾತಾರಲ್ಲ ಮೇಡಮ್. ಲೈ ತಡ್ಡಿ, ತಲೆನೋವಿಗೆ ಯಾವನಾದ್ರೂ ಬೇಳೆ ಬಾತ್ ತಿಂತಾನೇನೆ? ಕಾಫಿ ತಾನೇ ಕುಡಿಯೋದು. ಮೇಡಮ್ ಕೆಲವ್ರು ಮಾತ್ರನೂ ತಗೋತಾರೆ. ಸೂಪರ್, ಸಖತ್ತ ಕಾಮಿಡಿ ಮಾಡ್ತೀಯ ಕಣೆ. ನನಗೆ ಯಾವಾಗಲೂ ತಲೆನೋವು ಬರ್ತಾನೆ ಇರುತ್ತೆ, ಹಾಗಂತ ನಾನು ಯಾವಾಗಲೂ ಮಾತ್ರ ತಗೊಳಕ್ಕಾಗಲ್ಲ, ಅದಕ್ಕೆ ಅಂಟ್ಕೊಂಡ್ಬಿಡ್ಬೇಕಾಗುತ್ತೆ. ಹೋಗೆ ಹೋಗೆ ಕಾಫಿ ಮಾಡ್ಕೊಂಡ್ ಬಾ. ಸರಿ ಮೇಡಮ್. ಏಯ್ ಬರೇಲಿ. ಪ್ರತಿದಿನ ಈ ಘಮ ಘಮ ಅನ್ನೋ ಮಲ್ಲಿಗೆ ಹೂ ಮುಟ್ಕೋತೀಯಲ್ಲ, ನಿನಗೆ ಬೇಜಾರೇ ಆಗಲ್ವಾ? ಆ ವಾಸನೆಗೆ ತಲೆನೋವು ಬರಲ್ವಾ? ಮೇಡಮ್, ನೀವು ತಲೆನೋವಿಗೆ ಹೇಗೆ ಪದೇ ಪದೇ ಕಾಫಿ ಕುಡಿತೀರೋ ಹಾಗೆ ನಾನು ಮಲ್ಲಿಗೆ ಹೂನ ಮುಡ್ಕೊಂಡೇ ಇರಬೇಕು, ಇಲ್ಲ ಅಂದ್ರೆ ತಲೆನೋವು ಬರುತ್ತೆ. ಹೌದಾ? ಹಾಗಾದ್ರೆ ನಿನ್ ಪ್ರಕಾರ ಹೂ ಮುಟ್ಕೊಂಡ್ರೆ ತಲೆನೋವು ಹೋಗುತ್ತೆ. ಸರಿ, ಹಾಗಾದ್ರೆ ನಿನ್ ಕೈಲಿರೋ ಹೂ ಕೊಡು, ಮುಟ್ಕೊಂಡು ನೋಡ್ತೀನಿ ತಲೆನೋವು ಹೋಗುತ್ತಾ ಅಂತ. ಅಯ್ಯೋ ಮೇಡಮ್, ಏನಾಯ್ತೆ? ಮೇಡಮ್ ಇತ್ತೀಚೆಗೆ ಮಂಡ್ಯದಲ್ಲಿ ಒಂದು ಹೆಂಗಸು ದಾಸವಾಳದ ಹೂ ಮುಡ್ಕೊಂಡಿದ್ದಕ್ಕೆ ಹೃದಯಾಘಾತದಿಂದ ಸತ್ತೋದ್ರಂತೆ. ದಾಸವಾಳ ಹೂ ಮುಟ್ಕೊಂಡ್ರೆ ಹೃದಯಾಘಾತ ಆಗುತ್ತಾ? ಗೊತ್ತಿಲ್ಲ ಮೇಡಮ್. ಸರಿ ಬೇಡ ಬಿಡು, ನಿನ್ ತಲೆಯಲ್ಲಿರೋ ಮಲ್ಗೆ ಹೂ ಮುಟ್ಕೊಳ್ಳ. ಅಯ್ಯೋ ಮೇಡಮ್, ಮೊನ್ನೆ ಹಾಸನದಲ್ಲಿ ಒಬ್ಬ ಹೆಂಗ್ಸ್ ಮುಡ್ಕೊಂಡಿದ್ ಮಲ್ಗೆ ಹೂನ ಇನ್ನೊಂದ್ ಹೆಂಗ್ಸ್ ಮುಡ್ಕೊಂಡಿದ್ದಕ್ಕೆ ಅವಳಿಗೂ ಹೃದಯಾಘಾತ ಆಗೋಯ್ತಾ? ಹ್ಞೂ ಮೇಡಮ್. ಅಯ್ಯೋ ಲೈ, ನಿನ್ ದಾಸವಾಳನು ಬೇಡ, ಮಲ್ಗೆ ಹೂ ಬೇಡ, ನಿನ್ ಕಾಫಿನೂ ಬೇಡ. ಹೋಗೆ ಮೊದ್ಲು ಇಲ್ಲಿಂದ. ನಾನೇ ಹೋಗ್ತೀನಿ, ಸ್ಯಾನಿಟೈಸ್ ಮಾಡ್ಕೋಬೇಕು. ಓ, ನೀನ್ ಇಲ್ಲಿದ್ಯಾ? ನಿನ್ನ ನಾನು ರೂಮೆಲ್ಲ ಹುಡ್ಕೊಂಬಂದೆ. ಹೂವೆ, ಆವಾಗಲೇ ನಾನು ನಿನ್ನ ಕಣ್ಣಿನ ಬಗ್ಗೆ ಹೇಳಿದ್ನಲ್ಲ, ಅದಿರೋದು ಇದ್ರಲ್ಲೇ. ತೋರಿಸ್ತೀನಿ ಇರು. ಇದನ್ನ ಹೇಗೆ ತೆಗಿಯೋದು? ಅರೆ, ಈ ಕಣ್ಣು ಒಂಥರ ಚೆನ್ನಾಗೇ ಇದೆಯಲ್ಲ. ಚಿಚಿಚ, ಈ ಕಣ್ಣು ಏನು ಚೆನ್ನಾಗಿದೆ. ಏಯ್ ಕಣ್ಣೆ, ನೀನೇನು ತ್ರಿಪುರ ಸುಂದ್ರಿ ಅಂತ ಅನ್ಕೊಂಡ್ಬಿಟ್ಟಿದ್ಯಾ? ಅಲ್ಲ, ಅದು ಹೇಗೆ ನಮ್ಮ ಯಜಮಾನ್ರಿಗೆ ಮೋಡಿ ಮಾಡಿ ನಿನ್ನ ಕಡೆ ಸೆಳ್ಕೊಂಡಿದ್ಯಾ? ನೋಡು, ನಾನಿಲ್ಲಿಗೆ ನಿನ್ನ ಹತ್ರ ಜಗಳ ಮಾಡೋದಕ್ಕೆ ಅಂತ ಬಂದಿಲ್ಲ, ನಿನಗೆ ಎಚ್ಚರಿಕೆ ಕೊಡೋದಕ್ಕೆ ಅಂತ ಬಂದಿದ್ದೀನಿ. ನಮ್ಮ ಯಜಮಾನ್ರ ಸವಾಸನ ಬಿಟ್ಬಿಡು. ಅವ್ರಿಗೇನೋ ಬುದ್ಧಿ ಇಲ್ಲದೆ ನಿನ್ನ ಹಿಂದೆ ಬಿದ್ದಿದ್ದಾರೆ ಅಂದರೆ ನಿನ್ಗಾದ್ರೂ ಬುದ್ಧಿ ಬೇಡ? ನೋಡು, ನಾನು ಈಗಲೇ ಹೇಳ್ತಾ ಇದ್ದೀನಿ, ಯಜಮಾನ್ರು ಯಾವತ್ತಿದ್ರು ನನ್ನೋರು, ನನಗೆ ಸೇರ್ಬೇಕಾದವರು. ಅವರನ್ನ ನಿನಗೆ ಬಿಟ್ಕೊಡೋ ಮಾತೇ ಇಲ್ಲ, ಅರ್ಥ ಆಯ್ತಾ? ಇಷ್ಟು ದಿನ ಏನೋ ಹೋಗ್ಲಿ ಪಾಪ ಅಂತ ಸುಮ್ಮನಿದ್ರೆ ಬರ್ತಾ ಬರ್ತಾ ನಿನ್ನ ಕಾಟ ಜಾಸ್ತಿನೇ ಆಯ್ತಲ್ಲ. ನಮ್ಮ ಯಜಮಾನ್ರ ಸದಾ ನಿಂದೇ ಜಪ ಮಾಡ್ಕೊಂಡಿರ್ತಾರೆ. ಏ ಕಣ್ಣೆ, ಅವರು ನನಗೆ ತಾಳಿ ಕಟ್ಟಿರೋ ಗಂಡ, ಅರ್ಥ ಆಯ್ತಾ? ಯಾಕೆ ನಂಬಿಕೆ ಬರ್ತಾ ಇಲ್ವಾ? ತಾಳು ತೋರಿಸ್ತೀನಿ. ನೋಡು.
ನೋಡಿಲ್ಲಿ, ಅವರು ನನಗೆ ಅಗ್ನಿ ಸಾಕ್ಷಿಯಾಗಿ ಕಟ್ಟಿರೋ ತಾಳಿ. ಈಗ್ಲಾದ್ರೂ ಗೊತ್ತಾಯ್ತಾ ಅವ್ರು ನಮ್ಮ ಯಜಮಾನ್ರು ಅಂತ? ಇನ್ಮೇಲೆ ನೀನ್ ಯಾವುದೇ ಕಾರಣಕ್ಕೂ ನಮ್ಮ ಯಜಮಾನ್ರ ಸವಾಸಕ್ಕೆ ಹೋಗ್ಬಾರ್ದು, ಅರ್ಥ ಆಯ್ತಾ? ಎಲ್ಲಿ ಹಾಗಂತ ಭಾಷೆ ಕೊಡು. ಪಾರ್ವತಿ, ಲ್ಯಾಪ್ಟಾಪ್ ಮುಂದೆ ಕುತ್ಕೊಂಡು ಏನು ಮಾಡ್ತಾ ಇದೀಯಾ? ಅದು ತುಂಬಾ ಧೂಳಾಗಿತ್ತು ಯಜಮಾನ್ರೆ, ಅದಕ್ಕೆ ಒರೆಸ್ತಾ ಇದ್ದೆ. ಸರಿ ಸರಿ, ಹಾಲಿಗೆ ಬಾ, ಒಂದು ಒಳ್ಳೆ ವಿಷಯ ಹೇಳೋದಿದೆ. ಹಾ, ಸತ್ಯ ಬಚಾವಾದೆ. ಅದ್ ಸರಿ, ಏನೋ ಒಳ್ಳೆ ವಿಷಯ ಅಂದ್ರಲ್ಲ, ಏನು ಅಂತ ಹೋಗಿ ನೋಡೋಣ. ಆದಿತ್ಯ ಆದಿತ್ಯ, ಅಯ್ಯೋ ಒಳ್ಳೆ ಕೆಲಸ. ಕೂತ್ಕೋ ಕೂತ್ಕೋ. ಎಲ್ಲರನ್ನು ಬರಕ್ಕೆ ಹೇಳ್ದಲ್ಲ, ಯಾಕಪ್ಪ? ಏಯ್, ಮೊದಲು ನನ್ನನ್ನು ಕರ್ತಿದ್ದು, ನಾನು ಕೇಳ್ತೀನಿ ಸುಮ್ಮನೆ. ಅದೇ ರೀ, ಸುಮ್ಮನೆ ಇರಿ. ಅವ್ನು ಮೊದಲು ಕರೆದಿದ್ದು ನನ್ನನ್ನ, ನಾನೇ ಕೇಳೋದು. ಆದಿತ್ಯ, ಏನಪ್ಪ ವಿಷಯ? ನನ್ನನ್ನು ಕರ್ತಿದ್ದ, ನಾನು ಕೇಳ್ತೀನಿ ಸುಮ್ಮನೆ ಇರುವ. ಈಗ ಅವನ್ನೇ ಕೇಳೋಣ, ಯಾರನ್ನ ಕರೆದಿದ್ದು ಅಂತ. ಆದಿತ್ಯ, ಯಾರನ್ನ ಮೊದಲು ಕರೆದಿದ್ದು, ಚಿಕ್ಕಪ್ಪನ ಚಿಕ್ಕಮ್ಮನ? ನನ್ನೇ ತಾನೇ. ನಾನು ಫಸ್ಟ್ ಕರೆದಿದ್ದು ಅಮ್ಮನ. ಅಯ್ಯೋ, ನಾವಿಬ್ರು ಅಲ್ವಂತೆ. ಏನಪ್ಪ ಅದಿ, ಎಲ್ಲರನ್ನೂ ಬರಕ್ಕೆ ಹೇಳಿದ್ಯಾ? ಅಮ್ಮ, ಇವತ್ತು ನಾವೆಲ್ಲರೂ ಖುಷಿ ಪಡುವಂಥ ಒಂದು ವಿಷಯ ಇದೆ. ಖುಷಿ ವಿಷಯನ? ಹಾಗಾದ್ರೆ ಸ್ವೀಟ್ ಪಕ್ಕ. ಲೇ, ಜಾಸ್ತಿ ಸ್ವೀಟ್ ತಿನ್ಬೇಡ್ವೆ, ಈಗಲೇ ದಪ್ಪ ಇದೆಯಾ, ಶುಗರ್ ಏನಾದ್ರು ಬಂದ್ಬಿಟ್ಟಾತು. ಅದೇ ನೀನು ಹೇಳಪ್ಪ. ಅಮ್ಮ, ಪ್ರತಿ ವರ್ಷದಂತೆ ಈ ವರ್ಷನೂ ನಮ್ಮ ಕಂಪನಿ ಲೋಗೋಗೆ ದ ಬೆಸ್ಟ್ ಲೋಗೋ ಆಫ್ ದ ಇಯರ್ ಅವಾರ್ಡ್ ಬಂದಿದೆ. ಅದಿ, ಎಂಥ ಸಂತೋಷದ ವಿಚಾರ ಹೇಳಿದ್ಯಪ್ಪ. ಅದೇನೋ ಗೊತ್ತಿಲ್ಲ, ಈ ಕಣ್ಣುಗಳನ್ನು ನಮ್ಮ ಕಂಪನಿಯ ಲೋಗೋ ಆಗಿ ಆಯ್ಕೆ ಮಾಡ್ಕೊಂಡಾಗಿನಿಂದ ನಮ್ಮ ಕಂಪನಿಲಿ ಮಾತ್ರ ಅಲ್ಲ, ನಿನ್ನಲ್ಲೂ ಕೂಡ ಸಾಕಷ್ಟು ಬದಲಾವಣೆ ಆಗಿದೆ. ಕೆಲಸದಲ್ಲಿ ಹುರುಪು ಹುಮ್ಮಸ್ಸು ಜಾಸ್ತಿ ಆಗಿದೆ. ಹಾಗೆ ನಮ್ಮ ಕಂಪನಿಲೂ ಕೂಡ ತುಂಬ ಒಳ್ಳೆ ಬೆಳವಣಿಗೆನೂ ಆಗಿದೆ. ಹೌದಮ್ಮ, ನಾನು ಯಾವಾಗಲೂ ಹೇಳ್ತಾ ಇರಲ್ವಾ, ಈ ಕಣ್ಣು ನನಗೆ ಲಕ್ಕಿ ಚಾವ್. ಅದಕ್ಕೆ ಇವತ್ತು ಖುಷಿ ವಿಷಯದ ಮೇಲೆ ಖುಷಿ ವಿಷಯ ಕೇಳ್ತಾ ಇದ್ದೀವಿ. ಅದೇ ಖುಷಿಗೆ ನನ್ನ ಹೆಂಡತಿಯ ಕೋರಿಕೆಯ ಮೇರೆಗೆ ಇವತ್ತು ಮತ್ತೊಮ್ಮೆ ಸ್ವೀಟ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಯಾರು ಚಿಕ್ಕಮ್ಮನೆ ಮಾಡ್ತಾರಾ? ಓ, ಅಯ್ಯಯ್ಯೋ, ನನಗ್ ಸಿಹಿ ಮಾಡಕ್ ಬರಲ್ಲಪ್ಪ. ತಿನ್ನಕ್ಕೆ ಪಾರ್ವತಿ ಮಾಡಿದ್ರೆ ಹೊಟ್ಟೆ ತುಂಬಾ ತಿಂತೀನಿ. ಅನುಷ್ಕಾ, ಯಾಕಮ್ಮ ಎಲ್ಲರೂ ಖುಷಿಲಿದ್ದಾಗ ನೀನು ಮಾತ್ರ ಏನೋ ಯೋಚನೆ ಮಾಡ್ತಿದೀಯಾ? ಹಾಗೇನಿಲ್ಲ ಅತ್ತೆ, ಖುಷಿ ಅಂತ ನಾವು ಮೈ ಮರಿಬಾರ್ದು. ಪ್ರತಿಯೊಂದು ಅವಾರ್ಡು ಎಚ್ಚರಿಕೆಯ ಸಂಕೇತ ಆಗಿರುತ್ತೆ, ಜವಾಬ್ದಾರಿಗಳು ಹೆಚ್ಚುತ್ತೆ. ಅವಾರ್ಡ್ ಬಂದ ಸಂತೋಷನ ತುಂಬ ಹೊತ್ತು ಸಂಭ್ರಮಿಸಬಾರ್ದು, ತಲೆಗೆ ಹೋದರೆ ಕಷ್ಟ ಅಲ್ವಾ ಅತ್ತೆ? ನಿನ್ನ ಯೋಚನೆ 100ಕ್ಕೆ 100% ನಿಜನಮ್ಮ. ನಿನ್ನಿಂದ ಕಲಿಯೋದು ತುಂಬ ಇದೆ. ನಿನ್ನ ಯೋಚನೆ ಯಾವಾಗಲೂ ಹೀಗೆ ಇರಲಿ. ಸರಿ ಅತ್ತೆ. ಆಹಾಹಾ, ಎಂಥ ಮಾತು ಹೇಳಿದ್ರಿ ಗುರೂಜಿ. ನಿಮ್ಮತ್ತೆ ಮನಸ್ಸು ಹಾಗೆ ಐಸ್ ಕ್ರೀಮ್ ಥರ ಕರ್ಗೋಯ್ತು. ಸರಿ ಸರಿ, ಈಗ ಸಿಹಿ ಮಾಡೋರು ಯಾರು? ಇನ್ಯಾರು? ನಮ್ಮ ಪಾರ್ವತಿ.
ಆ ಕಣ್ಣಿಗೆ ಪ್ರಶಸ್ತಿ ಬಂದಿದೆಯಂತೆ, ಅದಕ್ಕೆ ನಾನು ಸಿಹಿ ಮಾಡಬೇಕಂತೆ. ನನ್ನ ಕೈಲಾಗಲ್ಲ. ಅದು ಯಾರಾದರೂ ಮಾಡ್ಕೊಳ್ಳಿ, ಅದೇನಾಗುತ್ತೋ ಆಗಲಿ, ನಾನು ನೋಡೇ ಬಿಡ್ತೀನಿ. ಅಲ್ಲ, ಇಡೀ ಪ್ರಪಂಚಕ್ಕೆಲ್ಲ ಅವಳೊಬ್ಳದೇ ಕಣ್ಣು ಸುಂದರವಾಗಿರೋದಾ? ಬೇರೆ ಇನ್ಯಾರ ಕಣ್ಣು ಚೆನ್ನಾಗೇ ಇಲ್ವಾ? ಅದರಲ್ಲೂ ನಮ್ಮ ಯಜಮಾನ್ರಂತೂ ಆ ಕಣ್ಣನ್ನೇ ಕೊಂಡ್ಕೊಂಡಿರೋರ ಥರ ಆಡ್ತಾ ಇದ್ದಾರೆ. ಅದು ಯಾವ ಕಡೆಯಿಂದ ನೋಡಿದ್ರೂ ಆ ಕಣ್ಣು ಚೆನ್ನಾಗೇ ಕಾಣಿಸಲ್ಲ. ಅದೇನು ಎಲ್ಲರೂ ಆ ಕಣ್ಣನ್ನು ಅಷ್ಟೊಂದು ಮೆಚ್ಕೊಂಡಿದ್ದಾರೋ ಆ ದೇವ್ರಿಗೆ ಗೊತ್ತು. ಪಾರ್ವತಿಯವರೇ, ಏನು ಯಾರಿಗೋ ಬೈತಿರೋ ಹಾಗಿತ್ತು? ನಾನಾ? ಇಲ್ಲಪ್ಪ, ನಾನು ಯಾರಿಗೂ ಬೈದಿಲ್ಲ. ಸರಿ ಸರಿ ಪಾರ್ವತಿಯವರೇ, ನೀವೇನೂ ಅಂದ್ಕೊಳ್ಳಲ್ಲ ಅಂದರೆ ಹೇಗೋ ನಿಮ್ಮಷ್ಟು ಚೆನ್ನಾಗಿ ಅಡುಗೆ ಮಾಡೋದನ್ನ ನನಗೂ ಹೇಳ್ಕೊಟ್ಟಿದ್ದೀರಾ. ಇವತ್ತು ಒಂದಿನ ನಾನೇನಾದರೂ ಸಿಹಿ ಮಾಡಿ ಅಡುಗೆ ಮಾಡಲಾ? ಅಯ್ಯೋ, ಧಾರಾಳವಾಗಿ ಮಾಡಿ, ನನಗೇನು ಅಭ್ಯಂತರ ಇಲ್ಲ. ಸರಿ, ಥ್ಯಾಂಕ್ಸ್ ಪಾರ್ವತಿಯವರೇ. ನನಗೇನಾದರೂ ಸಹಾಯ ಬೇಕು ಅಂದರೆ ನಿಮಗೆ ಕೇಳ್ತೀನಿ. ಅಯ್ಯೋ, ಈಗ ನಿಮಗೆ ನನ್ನ ಸಹಾಯನೇ ಬೇಕಾಗಿಲ್ಲ. ನೀವು ನನಗಿಂತ ಚೆನ್ನಾಗಿ ಅಡುಗೆ ಮಾಡ್ತೀರಾ, ನೀವೇ ಮಾಡಿ. ಸರಿ. ಸತ್ಯ, ಇವತ್ತು ನನಗಿಷ್ಟ ಇಲ್ದಿರೋ ಕೆಲಸ ಮಾಡೋದ್ರಿಂದ ಬಚಾವಾದೆ. ಅದ್ಯಾವುದೋ ಕಣ್ಣಿಗೆ ಪ್ರಶಸ್ತಿ ಬಂದರೆ ನಾನು ಯಾಕೆ ಸಿಹಿ ಮಾಡಲಿ? ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಈ ಅವಾರ್ಡ್ ಬಂದಿದ್ದು ನನಗಂತೂ ತುಂಬ ಖುಷಿ ಆಗ್ತಿದೆ. ಹಾಂ, ಇದೇ ಖುಷಿಯಲ್ಲಿ ನಾವು ಮೈ ಮರ್ತು ಬಿಡಬಾರ್ದು. ಪ್ರತಿಯೊಂದು ಅವಾರ್ಡು ನಮಗೆ ಎಚ್ಚರಿಕೆ ಗಂಟೆ ಇದ್ದ ಹಾಗೆ. ಅವಾರ್ಡ್ ಬಂತು ಅಂತ ತುಂಬ ಸಂಭ್ರಮಿಸಿದ್ರೆ ಅದು ತಲೆಗೇರಿದ್ರೆ ತುಂಬ ಕಷ್ಟ. ಮತ್ತೊಂದು ಅವಾರ್ಡು ಕೂಡ ಬರೋದು ಮಿಸ್ ಆಗಿಬಿಡುತ್ತೆ. ಏನು ಕಿಂಡಲ್ಲ? ಇಲ್ಲ, ಬಂಡಲ್ಲು. ವಾಟ್? ಗುರುಜಿ, ಈ ಥರ ಮಾತುಗಳನ್ನ ಅಕ್ಕನ ಮುಂದೆ ಆಡಿ ಎಷ್ಟು ಒಳ್ಳೆವಳು ಅಂತ ಅನಿಸ್ಕೊಂಡ್ಬಿಟ್ರಿ. ಶಬ್ಬಾಷ್ ಗುರುಜಿ ನೀವು. ಆದ್ರೆ ಅವಾರ್ಡ್ ಬಂದಿದ್ದ ಕಣ್ಣು ನಿಮ್ದಾಗ್ಲಿಲ್ವಲ್ಲ ಅಂತ ತುಂಬ ನೋವು ಗುರುಜಿ. ನಿಮ್ದೇನಾದ್ರೂ ಆ ಕಣ್ಣು ಆಗ್ಬಿಟ್ಟಿದ್ದಿದ್ರೆ ಅದ್ರ ಕದರೇ ಬೇರೆ ಇತ್ತು ಗುರುಜಿ. ಯಾರು ಖುಷಿ ಪಡ್ತಿದ್ರೋ ಇಲ್ವೋ ಗೊತ್ತಿಲ್ಲ, ನಾನಂತೂ ಹುಚ್ಚಿ ಥರ ಸಂಭ್ರಮ ಪಟ್ಬಿಡ್ತಿದ್ದೆ ಗುರುಜಿ. ಆ ಅದೃಷ್ಟ ನಿಮ್ದಾಗ್ಲಿಲ್ವೇ, ಅದೇ ಬೇಜಾರು. ಡ್ರಾಮಾ ಮಾಡೋದ್ರಲ್ಲಿ ನೀವು ನನ್ನ ಮೀರಿಸ್ತೀರಾ ಅಂತ ಗೊತ್ತು. ಬಂದ್ ವಿಷಯ ಹೇಳಿ. ಅಂದ್ರೆ ವಿಷಯ ಇಲ್ಲಂದ್ರೆ ನಾನು ಬರಲೇಬಾರ್ದ ಗುರುಜಿ? ವಿಷಯ ಇದ್ರೆ ಮಾತ್ರ ಬರ್ಬೇಕಾ? ನಿಮ್ಮನ್ನ ನೋಡೋಣ ಅಂತ ಬಂದೆ ಗುರುಜಿ. ತಪ್ಪಾ ತಪ್ಪಾ? ನೋಡಿದ್ದಾಯ್ತಲ್ಲ. ಅಂದ್ರೆ ಎದ್ದು ಹೋಗು ಅಂತಿದ್ದೀರಾ? ಇಲ್ಲೇ ಇರಿ, ಯಾರು ಬೇಡ ಅಂದ್ರು? ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಆದರೂ ಆ ಅವಾರ್ಡ್ ಬಂದಿದ್ದ ಕಣ್ಣು ನಿಮ್ದಾಗ್ಲಿಲ್ವಲ್ಲ ಅಂತ ನನಗೆ ಬೇಜಾರು ಗುರುಜಿ. ಆಗಿದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಕೊರಗಬಾರ್ದು, ಖುಷಿಯಿಂದ ಸ್ವೀಕರಿಸ್ಬೇಕು. ತಲೆ ಕೆಡ್ಸ್ಕೋಬೇಡಿ, ಬಿಟ್ಟಾಕಿ. ಇದೇನು ಗುರುಜಿ ಹಿಂಗೆ ಹೇಳ್ತಿದ್ದೀರಾ? ಒಂದಾನೊಂದು ಕಾಲದಲ್ಲಿ ಅದೇ ಕಣ್ಣಿನ ಲೋಗನ ಕಸದ ಬುಟ್ಟಿಗೆ ಎಸ್ದು ಆದಿತ್ಯನ ಹತ್ರ ಉಗಿಸ್ಕೊಳ್ಳೋ ಲೆವೆಲ್ಲಿಗೆ ಹೋಗಿತ್ತು, ಮರ್ತು ಬಿಟ್ರಾ? ಅದೆಲ್ಲ ಹಳೆ ಕತೆ. ಕೆಲವು ಸಲ ನಾವು ಬೇಕು ಅಂದರೂ ಸಿಗಲ್ಲ, ಇನ್ನು ಕೆಲವು ಸಲ ನಮ್ಮ ಪಾಲಲ್ಲಿ ಇಲ್ಲ ಅಂದರೂ ಸಿಗುತ್ತೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು ಅಷ್ಟೇ. ಗುರೂಜಿ, ನೀವು ಹೇಳೋದೇನು ಅರ್ಥನೇ ಆಗ್ತಿಲ್ಲ ಗುರೂಜಿ. ಅವಾರ್ಡ್ ಬಂದಿರೋದು ಕಣ್ಣಿಗೆ ತಾನೆ, ಅದು ಆ ಕಣ್ಣಿಗೆ ಬಂದರು ಒಂದೇ, ನನ್ನ ಕಣ್ಣಿಗೆ ಬಂದರು ಒಂದೇ. ಬಾ 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 ಬಾ, ಏನು ಬದಲಾವಣೆ ಗುರೂಜಿ. ಅಲ್ಲ, ಕಣ್ಣಿಗೆ ಅವಾರ್ಡ್ ಬಂದಿದೆ ಅಂದ ತಕ್ಷಣ ಹುಡ್ಕೋತಾರೆ ಅಂತ ನಾನು ಅನ್ಕೊಂಡ್ರೆ ಈ ಗುರೂಜಿ ಏನು ಅದ್ರ ಬಗ್ಗೆ ಯೋಚನೆನೇ ಮಾಡದೆ ಹೋಗ್ತಿದಾರಲ್ಲ. ಇವ್ರು ಯಾಕೆ ಯೋಚನೆ ಮಾಡ್ತಾ ಇಲ್ಲ ಅಂತ, ಅಯ್ಯಯ್ಯೋ ಇವಾಗ ನಾನು ಯೋಚನೆ ಮಾಡ್ಬೇಕಲ್ಲಪ್ಪ.
ಫೋಟೋ ನೋಡ್ತಾ ಹಾಗೆ ಮೈ ಮರೆತು ಬಿಟ್ಟಿದ್ದೀರಾ? ಹಳೆ ಘಟನೆ ಏನಾದರೂ ನೆನಪಾಯ್ತಾ? ಈ ಭಾವಚಿತ್ರ ಅನ್ನೋದು ನಮ್ಮ ಭಾವನೆಗಳನ್ನು ಹೇಗೆ ಹಿಡಿದಿಟ್ಕೊಳ್ಳುತ್ತೆ ಅಲ್ವಾ? ನೆನಪಿನ ಆಗರಕ್ಕೆ ತಳ್ಳಿಬಿಡುತ್ತೆ. ಇನ್ಫ್ಯಾಕ್ಟ್ ಈ ಫೋಟೋ ತಗೊಂಡಾಗ ನಾನು ರಘು ಯಾವುದೋ ವಿಚಾರಕ್ಕೆ ಅಷ್ಟೇನು ಸಂತೋಷವಾಗಿರಲಿಲ್ಲ. ಆದರೆ ಕ್ಯಾಮರಾದ ಮುಂದೆ ಹೋಗಿ ನಿಂತಾಗ ನಗಲೇಬೇಕು. ಕೆಲವು ಸಲ ಜೀವನದಲ್ಲಿ ಎಂಥ ಸಂದಿಗ್ಧ ಪರಿಸ್ಥಿತಿಗೆ ಸಿಕ್ಕಾಕೊಂಡ್ಬಿಡ್ತೀವಲ್ಲ. ಹೌದು ಅತ್ತೆ, ಸಮಯ ಸಂದರ್ಭ ಹೀಗೆ ಇರುತ್ತೆ ಅಂತ ನಾವು ಊಹೆನೇ ಮಾಡೋದಕ್ಕಾಗಲ್ಲ ಅಲ್ವಾ? ಹೌದಮ್ಮ. ಈಗ ನಿನ್ನ ಉದಾಹರಣೆನೇ ತಗೋ. ನೀನು ನಮ್ಮ ಮನೆಗೆ ಸೊಸೆಯಾಗಿ ಬರ್ತೀಯ ಅಂತ ನಾವು ಯಾರೂ ಅಂದ್ಕೊಂಡಿರಲಿಲ್ಲ. ಆದರೆ ಸಮಯ ಸಂದರ್ಭ ನೀನು ಇಲ್ಲಿಗೆ ಬರೋ ಹಾಗೆ ಮಾಡ್ತು ಅಲ್ವಾ? ಜನನಿ, ಅತ್ತೆ, ನನಗೆ ಇವತ್ತು ತುಂಬ ಸಂತೋಷ ಆಗ್ತಿದೆ. ನೀನು ನಮ್ಮ ಮನೆಗೆ ಬಂದಮೇಲೆ ಈ ಮನೆ ತುಂಬದಾಗಿದೆ. ನೀನು ನಮ್ಮ ಮನೆಯ ಒಬ್ಬಳು ಸದಸ್ಯಳಾಗಿರೋದಕ್ಕೆ ನಮಗೆಲ್ರಿಗೂ ತುಂಬ ಖುಷಿ ಇದೆ ಅಮ್ಮ. ಕೆಲವ್ರ ಮನೇಲಿ ಎದುರಿಗೆ ಕಾಣೋ ಸಾಮರಸ್ಯ ಹಿಂದೆ ಇರಲ್ಲ. ಆದರೆ ಈ ಅರಸನ ಕೋಟೆ ಅದಕ್ಕೆ ಹೊರತಾಗಿದೆ. ಇಲ್ಲಿರೋ ಎಲ್ಲರಲ್ಲೂ ಪರಸ್ಪರರ ಬಗ್ಗೆ ನಂಬಿಕೆ ಇದೆ. ದೊಡ್ಡವರ ಬಗ್ಗೆ ಪ್ರೀತಿ ವಿಶ್ವಾಸ, ಕಿರಿಯರ ಬಗ್ಗೆ ಅಕ್ಕರೆ, ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಎಲ್ಲ ಇದೆ. ಇನ್ನೊಬ್ಬರ ಗೆಲುವನ್ನು ತಮ್ಮದೇ ಗೆಲುವು ಅಂತ ಸಂಭ್ರಮಿಸೋ ಒಳ್ಳೆ ಗುಣ ಇದೆ. ಇದಕ್ಕಿಂತ ಹೆಚ್ಚಿನ ಸಂತೋಷ ಏನು ಬೇಕಾಗಿದೆ ಹೇಳು? ಇದಕ್ಕೆಲ್ಲ ಎಲ್ರಿಗೂ ನೀವು ಮಾವ ಹೇಳ್ಕೊಟ್ಟಿರೋ ಸಂಸ್ಕಾರನೇ ಕಾರಣ ಅತ್ತೆ. ನಾವು ಮಾತ್ರ ಅಲ್ಲಮ್ಮ, ನೀನು ಕಾರಣಳಾಗಿದೀಯ. ಒಂದು ಮನೆಯ ನೆಮ್ಮದಿಗೆ ಆ ಮನೆಗೆ ಕಾಲಿಡೋ ಸೊಸೆಯ ಗುಣ ತುಂಬ ಮುಖ್ಯ ಆಗುತ್ತೆ. ಆ ವಿಚಾರದಲ್ಲಿ ನೀನು ಚಿಕ್ಕವಳಾದರೂ ತುಂಬ ಎತ್ತರದಲ್ಲಿದೀಯ. ನಿಮ್ಮ ತಂದೆಗೆ ನಮ್ಮ ಬಗ್ಗೆ ಎಷ್ಟೇ ಅಸಮಾಧಾನ ಇದ್ದರೂ, ಎಷ್ಟೇ ನಮ್ಮನ್ನು ದ್ವೇಷಿಸ್ತಾ ಇದ್ದರೂ, ನೀನು ಈ ಮನೇನ ನನ್ನದು ಅಂತ ಒಪ್ಕೊಂಡಿದೀಯಾ, ಅಪ್ಕೊಂಡಿದೀಯಾ. ವಯಸ್ಸಿನಲ್ಲಿ ಚಿಕ್ಕವಳಾದರೂ ತುಂಬ ಪ್ರಬುದ್ಧವಾಗಿ ದೊಡ್ಡ ಮನೆಯ ಜವಾಬ್ದಾರಿನ ನಿಭಾಯಿಸ್ತಾ ಇದೀಯಾ. ಜನನಿ, ನೀನು ಬಂದಮೇಲೆ ಪ್ರೀತುನೂ ಸುಧಾರಿಸಿದಾನೆ. ತುಂಟತನ ಹುಡುಗಾಟ ಮಾಡಿಕೊಂಡು ಜೀವನನ ಹಗೂರವಾಗಿ ತಗೊಂಡು ಹೋಗ್ತಾ ಇದ್ದ. ಅವನಿಗೆ ಬದುಕಿನ ವಾಸ್ತವದ ಪಾಠನ ತಿಳಿ ಹೇಳಿದೀಯಾ ನೋಡು. ನಿನ್ನನ್ನು ಹೆಂಡತಿಯಾಗಿ ಪಡೆಯೋದಕ್ಕೆ ಅವನು ನಿಜವಾಗ್ಲೂ ಪುಣ್ಯ ಮಾಡಿದ್ದ.